ನಮಸ್ಕಾರ. ಸೈಕಾಟ್ರಿಸ್ಟ್ ಅಂದರೆ ಮನೋವೈದ್ಯರು, ಡಿ ಸ್ಪೆಷಲಿಸ್ಟ್ ಅಂದರೆ ನಶಾಮುಕ್ತಿ ತಜ್ಞನು. ಇಂದು ನಾನು ನಿಮಗೆ ನಿರ್ಮಲ್ ಡಿ ಅಡಿಕ್ಷನ್ ಸೆಂಟರ್ ಅಂದರೆ ನಿರ್ಮಲ್ ನಶಾಮುಕ್ತಿ ಕೇಂದ್ರವನ್ನು ಪರಿಚಯಿಸ್ತೇನೆ. ಮಿರಾಜ್ನಲ್ಲಿರುವ ಕೇಂದ್ರದಲ್ಲಿ ಚಿಕಿತ್ಸೆ ಯೋಜನೆ ಹೇಗಿರುತ್ತದೆ, ನಾವು ರೋಗಿಯ ಚಿಕಿತ್ಸೆಯನ್ನು ಹೇಗೆ ಮಾಡುತ್ತೇವೆ ಎಂಬುದನ್ನು ನಾನು ನಿಮಗೆ ವಿವರಿಸಲು ಇಚ್ಛಿಸುತ್ತೇನೆ. ಯಾವಾಗಲಾದರೂ ರೋಗಿ ನಮ್ಮ ಬಳಿ ಚಿಕಿತ್ಸೆಗಾಗಿ ಬರ್ತಾರೆ, ನಾವು ಅವರ ವಿವರವಾದ ಇತಿಹಾಸವನ್ನು ತೆಗೆದುಕೊಳ್ತೀವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸಿದೆ ರೋಗಿಗಳಿಗೆ ವಿಭಿನ್ನ ರೀತಿಯ ವ್ಯಸನಗಳು ಇರಬಹುದು ಅಂತ. ಉದಾಹರಣೆಗೆ ತಂಬಾಕು ಸಂಬಂಧಿತ ಉತ್ಪನ್ನಗಳು, ಇದಕ್ಕೂ ಮೇಲೆ ಮದ್ಯ, ಕ್ಯಾನಬಿಸ್ ಅಂದರೆ ಭಾಂಗ್, ಜಾಚರಸ್, ಬ್ರೌನ್ ಶುಗರ್, ಇದನ್ನು ನಾವು OPM ಅಥವಾ ಅಫು ಎಂದು ಕರೆಯುತ್ತೇವೆ. ಇದಕ್ಕೂ ಮೇಲೆ ಆಂಫೆಟಮಿನ್, LSD, ಕೊಕೇನ್ ಮುಂತಾದ ನಶೀಲು ಪದಾರ್ಥಗಳ ವ್ಯಸನವು ರೋಗಿಯಲ್ಲಿ ಕಾಣಬಹುದು. ಕೆಲವು ರೋಗಿಗಳಲ್ಲಿ ನಾವು ಪೆಟ್ರೋಲ್, ಎಣ್ಣೆ ಅಥವಾ ಪೆನ್ ಸ್ನಿಫಿಂಗ್ನಂತಹ ವ್ಯಸನಗಳನ್ನು ಕೂಡ ನೋಡಿದ್ದೀವಿ. ಕೆಲವು ರೋಗಿಗಳು ಅಯೋಡೆಕ್ಸ್ ಅಥವಾ ಜಂಡು ಬಾಂಬ್ ಬಳಸ್ತಾರೆ. ಇಂತಹ ವ್ಯಸನಗಳನ್ನು ಕೂಡ ನಾವು ನೋಡಿದ್ದೀವಿ. ಇತ್ತೀಚೆಗೆ ನಾವು ರೋಗಿಗಳಲ್ಲಿ ಇನ್ನೂ ಕೆಲವು ಹೊಸ ಪದಾರ್ಥಗಳ ವ್ಯಸನವನ್ನು ನೋಡ್ತಿದ್ದೇವೆ. ಉದಾಹರಣೆಗೆ ಟರ್ಮಿನ್ ಇಂಜೆಕ್ಷನ್. ಈ ಇಂಜೆಕ್ಷನನ್ನು ರೋಗಿಯ ರಕ್ತದೊತ್ತಡ ಕಡಿಮೆ ಆದಾಗ ವೈದ್ಯರು ಬಳಸ್ತಾರೆ. ಆಪರೇಷನ್ ನಂತರ ಅಥವಾ ರೋಗಿಯ BP ಕಡಿಮೆ ಆದಾಗ ಈ ಇಂಜೆಕ್ಷನ್ ಬಳಸಲಾಗ್ತದೆ. ಸಾಮಾನ್ಯವಾಗಿ 0.5 ml ಅಥವಾ 1 ml ಅನ್ನು ವೈದ್ಯರು ಬಳಸ್ತಾರೆ. ಆದರೆ ಈ ರೋಗಿಗಳಿಗೆ ಟರ್ಮಿನ್ನ ಒಂದು ರೂಪಾಂತರವಿದೆ. ಇದನ್ನು ಎನ್ಮೆಫಿನ್ ಅಥವಾ ಟ್ರಾಮೆಲ್ ಎಂದು ಕರೆಯುತ್ತಾರೆ. ಈ ರೂಪವನ್ನು ಬಳಸುವ ರೋಗಿಗಳಿಗೆ ದಿನಕ್ಕೆ 10 ml ನಿಂದ 30 ml ವರೆಗೆ 10 ml ನಿಂದ 30 ml ವರೆಗೆ ನೀಡಲಾಗುತ್ತದೆ. ಈ ರೋಗಿಗಳಿಗೆ ಡೋಸನ್ನು ಇಂಟ್ರಾ, ಕಷ್ಟವಾದ ಅಥವಾ ಇಂಜೆಕ್ಟಬಲ್ ಅಥವಾ IV ಎಂದು ಕರೆಯುತ್ತಾರೆ. ಈ ರೂಪದಲ್ಲಿ ರೋಗಿಗಳು ಈ ಪದಾರ್ಥವನ್ನು ಅಥವಾ ಇಂಜೆಕ್ಷನನ್ನು ತೆಗೆದುಕೊಳ್ತಾರೆ. ಕೆಲವು ರೋಗಿಗಳಲ್ಲಿ ಮೆಫಿಡ್ರಾನ್ ಎಂಬ ಪದಾರ್ಥ ಇದೆ. ಇದು ಮೆದುಳಿನ ಸ್ಟಿಮ್ಯುಲೆಂಟ್ ಆಗಿದ್ದು, ಇದರ ವ್ಯಸನವನ್ನು ಕೂಡ ನಾವು ಇತ್ತೀಚೆಗೆ ನಮ್ಮ ಪ್ರದೇಶದಲ್ಲಿ ನೋಡ್ತಿದ್ದೇವೆ. ಇದು ಕಡಿಮೆ ಕೆಲವು ರೋಗಿಗಳಲ್ಲಿ ಹಾವು ಕಚ್ಚಿದರೆ, ಚಿಲುಮೆ ಕಚ್ಚಿದರೆ ಅಥವಾ ಇತರ ಕೀಟಗಳ ಕಚ್ಚಿದರೆ ಕೂಡ ಈ ರೀತಿಯ ನಶೆಯನ್ನು ನಾವು ಕೆಲವು ರೋಗಿಗಳಲ್ಲಿ ನೋಡ್ತಿದ್ದೇವೆ. ಇದು ಕಡಿಮೆ ಇತ್ತೀಚೆಗೆ ಯುವ ಪೀಳಿಗೆಯಲ್ಲಿ ನಾವು ಸೋಷಿಯಲ್ ಮೀಡಿಯಾ ವ್ಯಸನವನ್ನು ಕೂಡ ನೋಡ್ತಿದ್ದೇವೆ. ಉದಾಹರಣೆಗೆ ವಾಟ್ಸ್ಆ್ಯಪ್ ವ್ಯಸನ, ಇಂಟರ್ನೆಟ್ ವ್ಯಸನ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ PUBG ಗೇಮ್, ಇವುಗಳಂತಹ ಸೋಷಿಯಲ್ ಮೀಡಿಯಾ ವ್ಯಸನಗಳು ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ತಿವೆ. ಇನ್ನು ನಾವು ರೋಗಿಯ ಇತಿಹಾಸವನ್ನು ತೆಗೆದುಕೊಳ್ಳುವಾಗ ಆ ಇತಿಹಾಸದ ಪ್ರಕಾರ ಅವನು ಬಳಸುವ ಅವಧಿ, ಪ್ರಮಾಣ, ಸಹಿಷ್ಣುತೆ ಮಾದರಿ, ವಿದ್ರೋಹ ಲಕ್ಷಣಗಳು, ಅವಲಂಬನೆ ಮಾದರಿ, ಇವುಗಳ ಆಧಾರದ ಮೇಲೆ ನಾವು ಅದನ್ನು ವರ್ಗೀಕರಿಸ್ತೇವೆ. ಮೈಲ್ಡ್, ಮಾಡರೇಟ್ ಮತ್ತು ಸಿವಿಯರ್ ಎಂಬ ವರ್ಗಗಳಲ್ಲಿ ಮೈಲ್ಡ್ರಿಂದ ಮಾಡರೇಟ್ವರೆಗೆ ಇರುವ ರೋಗಿಗಳು, ಅಂತಹ ರೋಗಿಗಳನ್ನು ನಾವು OPD ಆಧಾರಿತವಾಗಿ ಬಂದು ಹೋಗಿ ಚಿಕಿತ್ಸೆ ನೀಡಬಹುದು. ಆದರೆ ಮಾಡರೇಟ್ರಿಂದ ಸಿವಿಯರ್ ಅವಲಂಬನೆ ಇವರೆಗೂ ಅಂತಹ ರೋಗಿಗಳನ್ನು OPD ಆಧಾರಿತವಾಗಿ ಪ್ರಯತ್ನಿಸ್ಬೋದು. ಆದರೆ ಬಹಳಷ್ಟು ಸಿವಿಯರ್ ಅವಲಂಬಿತ ರೋಗಿಗಳನ್ನು ದಾಖಲಿಸಿ ಚಿಕಿತ್ಸೆ ನೀಡುವುದು ಸುಲಭವಾಗುತ್ತೆ, ಉತ್ತಮವಾಗುತ್ತೆ. ಈಗ ಮೈಲ್ಡ್ ಪ್ರಕರಣಗಳು ಅಂದರೆ ರೋಗಿಗಳು ಸಹಕರಿಸುವವರು, ಚಿಕಿತ್ಸೆ ಪಡೆಯಲು ಇಚ್ಛಿಸುವವರು ಮತ್ತು ಅವರ ಪ್ರೇರಣೆ ಚೆನ್ನಾಗಿರುವವರು, ಅಂತಹ ರೋಗಿಗಳಿಗೆ ನಾವು OPD ಆಧಾರಿತವಾಗಿ ಚಿಕಿತ್ಸೆ ನೀಡುವ ಯೋಜನೆ ಮಾಡ್ತೇವೆ. ಈ ರೋಗಿಗಳನ್ನು ನಾವು OPD ಆಧಾರಿತವಾಗಿ ನೋಡ್ತೇವೆ. ಕೆಲವು ಔಷಧಿಗಳನ್ನು ನೀಡಲಾಗುತ್ತೆ. ಉದಾಹರಣೆಗೆ ವಿದ್ರಾಲ್ ನಿರ್ವಹಣೆ ಅಂದರೆ ವ್ಯಸನ ನಿಲ್ಲಿಸಿದ ನಂತರ ತೊಂದರೆ ಆಗದಂತೆ. ಆದುದರಿಂದ ರೋಗಿಯ ವ್ಯಸನದ ಆಸೆ ಕಡಿಮೆ ಮಾಡಲು ಕೆಲವು ರೋಗಿಗಳಿಗೆ ನಾವು ಅಂತಹ ಔಷಧಿಗಳನ್ನು ಪ್ರಾರಂಭಿಸುತ್ತೇವೆ ಮತ್ತು ಆ ಔಷಧಿ ಪ್ರಾರಂಭಿಸಿದ ನಂತರ ರೋಗಿ ವ್ಯಸನ ಮಾಡಿದರೆ ಅವನಿಗೆ ತೊಂದರೆ ಆಗುತ್ತದೆ ಎಂಬಂತಹ ಔಷಧಿಗಳು ಇವೆ. ಹೀಗಾಗಿ ಈ ಮೈಲ್ಡ್ರಿಂದ ಮಾಡರೇಟ್ ರೋಗಿಗಳಿಗೆ ನಾವು OPD ಆಧಾರಿತವಾಗಿ ಈ ಚಿಕಿತ್ಸೆ ಯೋಜನೆ ಮಾಡುತ್ತೇವೆ. ಕೆಲವು ರೋಗಿಗಳು ಗಂಭೀರವಾಗಿ ಅವಲಂಬಿತರಾಗಿದ್ದಾರೆ, ಮಾಡರೇಟ್ ಅಥವಾ ಸಿವಿಯರ್ ಡಿಪೆಂಡೆಂಟ್ ಆಗಿದ್ದಾರೆ. ಅವರನ್ನು ನಾವು OPD ಆಧಾರಿತವಾಗಿ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ. ರೋಗಿ ಸಹಕರಿಸುವ ಸ್ಥಿತಿಯಲ್ಲಿ ಇಲ್ಲ, ರೋಗಿ ಹಿಂಸಾಪತನಾಗಿಲ್ಲ, ಯವನ ಪ್ರೇರಣೆ. ಕೆಲವು ರೋಗಿಗಳಿಗೆ ವೈದ್ಯಕೀಯ ಸಂಕೀರ್ಣತೆಗಳಿವೆ. ಉದಾಹರಣೆಗೆ ಮದ್ಯಪಾನ ಸಂಬಂಧಿತ ಸಮಸ್ಯೆಗಳು, ಪ್ಯಾಂಕ್ರಿಯಾಟೈಟಿಸ್, ಆಲ್ಕೋಹಾಲಿಕ್ ಸಿರೋಸಿಸ್, ನ್ಯೂರೋಪಥಿ ಇತ್ಯಾದಿ ಇದ್ದರೆ ಅಂತಹ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡೋದು ಉತ್ತಮ. ಈಗ ನಾವು ರೋಗಿಯನ್ನು ಆಸ್ಪತ್ರೆಗೆ ಸೇರಿಸುವ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಅಂತಹ ರೋಗಿಗೆ ನಾವು 21ರಿಂದ 30 ದಿನಗಳವರೆಗೆ ಚಿಕಿತ್ಸೆ ಯೋಜನೆ ಮಾಡ್ತೇವೆ, ಅಥವಾ ನಮ್ಮ ಯೋಜನೆ 21ರಿಂದ 30 ದಿನಗಳವರೆಗೆ ಇರುತ್ತದೆ. ಈ 21ರಿಂದ 30 ದಿನಗಳಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಮೊದಲ ಹಂತದಲ್ಲಿ ಡಿಟಾಕ್ಸಿಫಿಕೇಷನ್ ಹಂತದಲ್ಲಿ ರೋಗಿಗೆ ವಿಥ್ರಾವಲ್ ನಿರ್ವಹಣೆ ಮತ್ತು ಸಬ್ಸ್ಟಿಟ್ಯೂಟ್ ಥೆರಪಿ ಯೋಜನೆ ಮಾಡ್ತೇವೆ. ನಂತರ 2ನೇ ವಾರದಲ್ಲಿ ನಾವು ಆ್ಯಂಟಿ ಕ್ರೇವಿಂಗ್ ಡ್ರಗ್ಸ್ NIC ಡ್ರಗ್ಸ್ ಪ್ರಾರಂಭಿಸ್ತೇವೆ. ಇದರಿಂದ ರೋಗಿಗೆ ಕ್ರೇವಿಂಗ್ ಕಡಿಮೆ ಆಗುತ್ತದೆ. ನಂತರ ಕೆಲವು ರೋಗಿಗಳಿಗೆ ಅವರ್ಷನ್ ಥೆರಪಿ ಬಳಸ್ತೇವೆ
ಮತ್ತು ನಂತರ 3ನೇ ವಾರದಲ್ಲಿ ನಾವು ರೋಗಿಯ ಮಾನಸಿಕ ಮೌಲ್ಯಮಾಪನ ಮಾಡ್ತೇವೆ. 50% ರೋಗಿಗಳಿಗೆ ಅಡಿಕ್ಷನ್ ಇದ್ದರೆ ಅವರಲ್ಲಿ ಯಾವುದಾದರೂ ಮಾನಸಿಕ ಸಮಸ್ಯೆ ಇರುತ್ತದೆ. ಉದಾಹರಣೆಗೆ ಡಿಪ್ರೆಷನ್, ಎಂಗ್ಸೈಟಿ ಡಿಸಾರ್ಡರ್, ಸ್ಕಿಜೋಫ್ರೀನಿಯಾ, ಮೂಡ್ ಡಿಸಾರ್ಡರ್ ಇತ್ಯಾದಿ ಅನೇಕ ಮಾನಸಿಕ ಸಮಸ್ಯೆಗಳು ಇರುತ್ತವೆ. ಅವುಗಳ ಮೌಲ್ಯಮಾಪನ ಮಾಡಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೂ ನಾವು ಚಿಕಿತ್ಸೆ ನೀಡುತ್ತೇವೆ. ಇದಕ್ಕೂ ಮೇಲೆ ಸಬ್ಸ್ಟ್ಯಾನ್ಸ್ ಸಂಬಂಧಿತ ಅಂದರೆ ಅಡಿಕ್ಷನ್ ಸಂಬಂಧಿತ ವೈದ್ಯಕೀಯ ಸಂಕೀರ್ಣತೆಗಳಿದ್ದರೆ, ಉದಾಹರಣೆಗೆ ನಾನು ಹೇಳಿದಂತೆ ಪ್ಯಾಂಕ್ರಿಯಾಟೈಟಿಸ್, ಲಿವರ್ ಸಂಬಂಧಿತ ಸಮಸ್ಯೆಗಳು, ಇದನ್ನು ನಾವು ಜಾಂಡಿಸ್ ಅಥವಾ ಪೀಳಿಯಾ ಎಂದು ಕರೆಯುತ್ತೇವೆ, ನ್ಯೂರೋಪತಿ ಅಥವಾ ಮದ್ಯಪಾನ ಸಂಬಂಧಿತ ಯಾವುದೇ ಸಂಕೀರ್ಣತೆಗಳು ಮತ್ತು ಇನ್ನೂ ಕೆಲವು ವೈದ್ಯಕೀಯ ಸಮಸ್ಯೆಗಳು, ಉದಾಹರಣೆಗೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇತ್ಯಾದಿ ಇದ್ದರೆ ಅಂತಹ ರೋಗಿಗಳಲ್ಲಿ ಸಂಬಂಧಿತ ವೈದ್ಯಕೀಯ ಕಾಯಿಲೆಗಳಿಗೂ ನಾವು ಚಿಕಿತ್ಸೆ ನೀಡುತ್ತೇವೆ. ಹಾಗಾಗಿ ಇವು ಎಲ್ಲವೂ ಪ್ರಮುಖ ಅಂಶಗಳು. ಈ ಎಲ್ಲವನ್ನು ಪರಿಗಣಿಸಿ ನಾವು ಚಿಕಿತ್ಸೆ ಯೋಜನೆ ರೂಪಿಸ್ತೇವೆ. ಆದ್ದರಿಂದ ಈ ಎಲ್ಲ ಚಿಕಿತ್ಸೆಗೆ 21ರಿಂದ 30 ದಿನಗಳವರೆಗೆ ಚಿಕಿತ್ಸೆ ಅಗತ್ಯವಿದೆ ಮತ್ತು ನಮ್ಮ ಕೋರ್ಸ್ ಕೂಡ 21ರಿಂದ 30 ದಿನಗಳವರೆಗೆ ಇರುತ್ತದೆ. ಕೆಲವು ರೋಗಿಗಳಿಗೆ 21ರಿಂದ 30 ದಿನಗಳಿಗಿಂತ ಹೆಚ್ಚು ಸಮಯ ಬೇಕಾಗಬಹುದು. ಉದಾಹರಣೆಗೆ ಕೆಲವರಿಗೆ 2-3 ತಿಂಗಳು ಬೇಕಾಗಬಹುದು, ಕೆಲವರಿಗೆ 4ರಿಂದ 6 ತಿಂಗಳುಗಳವರೆಗೆ ಕೂಡ ಚಿಕಿತ್ಸೆ ನೀಡಬೇಕಾಗಬಹುದು. ನಮ್ಮ ಅನುಭವದ ಪ್ರಕಾರ ನೋಡಿದರೆ 82ರಿಂದ 95% ರೋಗಿಗಳಿಗೆ 21ರಿಂದ 30 ದಿನಗಳವರೆಗೆ ಚಿಕಿತ್ಸೆ ಸಾಕು. ಕೆಲವರಿಗೆ ಹೆಚ್ಚು ಸಮಯ ಬೇಕಾಗಬಹುದು. ಆದರೆ ನಮ್ಮ ವೈಯಕ್ತಿಕ ಅಭಿಪ್ರಾಯವೆಂದರೆ ರೋಗಿಯನ್ನು ಹೆಚ್ಚು ದಿನಗಳವರೆಗೆ, ಉದಾಹರಣೆಗೆ 4 ಅಥವಾ 6 ತಿಂಗಳುಗಳವರೆಗೆ ಚಿಕಿತ್ಸೆ ನೀಡಿದರೆ ಅದರಿಂದ ಹೆಚ್ಚಿನ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಹೆಚ್ಚಿನ ರೋಗಿಗಳಲ್ಲಿ ಇದು ಕಾಣಿಸೋದಿಲ್ಲ. 92-95% ರೋಗಿಗಳಿಗೆ 21ರಿಂದ 30 ದಿನಗಳು ಸಾಕು. ಕೆಲವು ರೋಗಿಗಳಿಗೆ ಹೆಚ್ಚು ಸಮಯ ಬೇಕಾಗಬಹುದು. ಉದಾಹರಣೆಗೆ ಮಾನಸಿಕ ಕಾಯಿಲೆ ಹೆಚ್ಚು ಗಂಭೀರವಾಗಿದ್ದರೆ, ಉದಾಹರಣೆಗೆ ಸ್ಕಿಜೋಫ್ರೀನಿಯಾ ಅಥವಾ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಇದ್ದರೆ, ಅಥವಾ ಅವರ ಕ್ರೇವಿಂಗ್ ಹೆಚ್ಚಿದ್ರೆ. ನಾವು ಚಿಕಿತ್ಸೆ ಆರಂಭಿಸಿದಾಗ ಆಂಟಿ ಕ್ರೇವಿಂಗ್ ಔಷಧಿ ಆರಂಭಿಸಿದರೂ ಸಹ ರೋಗಿಯಲ್ಲಿ ಸುಧಾರಣೆ ಕಾಣಿಸದಿದ್ದರೆ ಮತ್ತು ಇನ್ನೂ ಕ್ರೇವಿಂಗ್ ಇದ್ದರೆ ಅಂತಹ ರೋಗಿಗಳಿಗೆ ಹೆಚ್ಚು ಸಮಯ ಚಿಕಿತ್ಸೆ ನೀಡುವುದು ಅಗತ್ಯ. ಅದಕ್ಕಾಗಿ ಅಂತಹ ರೋಗಿಗಳಿಗೆ 2ರಿಂದ 3 ತಿಂಗಳುಗಳವರೆಗೆ ಚಿಕಿತ್ಸೆ ನೀಡಬೇಕಾಗಬಹುದು. ನಾನು ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಲಿಚ್ಛಿಸ್ತೇನೆ. ಕೆಲವೊಮ್ಮೆ ರೋಗಿಗಳ ಸಂಬಂಧಿಕರು ನಮಗೆ ರೋಗಿಯನ್ನು 3ರಿಂದ 6 ತಿಂಗಳುಗಳವರೆಗೆ ಇರಿಸಿ ಎಂದು ಹೇಳುತ್ತಾರೆ. ಆದರೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, 21ರಿಂದ 30 ದಿನಗಳ ಚಿಕಿತ್ಸೆ ಸಾಕು. ಕೆಲವು ರೋಗಿಗಳಿಗೆ ಹೆಚ್ಚು ದಿನಗಳು ಬೇಕಾಗಬಹುದು. ಆದರೆ ನಾವು ರೋಗಿಗೆ ಚಿಕಿತ್ಸೆ ಆರಂಭಿಸಿದಾಗ 2ನೇ ಅಥವಾ 3ನೇ ವಾರದಲ್ಲಿ ನಮಗೆ ಗೊತ್ತಾಗ್ತದೆ ರೋಗಿಗೆ 30 ದಿನಗಳು ಸಾಕು ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಬೇಕಾಗಬಹುದು. ರೋಗಿಗೆ 21ರಿಂದ 30 ದಿನಗಳ ಚಿಕಿತ್ಸೆ ಸಾಕು ಎಂದು ನಮಗೆ ಅನ್ನಿಸ್ತದೆ ಮತ್ತು ರೋಗಿ ಚೇತರಿಸಿಕೊಂಡಿದ್ದಾನೆ ಎಂದು ನಮ್ಮ ನಿರ್ಧಾರವಾದರೆ ನಾವು ಯೋಜನೆ ಮಾಡಿ ರೋಗಿಯನ್ನು ಡಿಸ್ಚಾರ್ಜ್ ಮಾಡ್ತೇವೆ. ರೋಗಿಯನ್ನು ಡಿಸ್ಚಾರ್ಜ್ ಮಾಡಿದ ನಂತರ ಅವನು ಮತ್ತೆ ವ್ಯಸನಕ್ಕೆ ಒಳಗಾದರೆ ನಮ್ಮ ಬಳಿ ಆಯ್ಕೆ ಇರುತ್ತೆ. ಅವನನ್ನು 2ನೇ ಬಾರಿ ಅಥವಾ 3ನೇ ಬಾರಿ ಮತ್ತೆ ದಾಖಲಿಸ್ಬೋದು. ರೋಗಿಯ ಸಂಬಂಧಿಕರಿಗೆ ಯಾವ ಭಯ ಇರುತ್ತದೆ ಅಂದರೆ, ನಾವು ರೋಗಿಯನ್ನು 30 ದಿನಗಳ ಕಾಲ ಇಟ್ಟಿದ್ದರೂ ಸಹ ಡಿಸ್ಚಾರ್ಜ್ ಆದ ಮೇಲೆ ಅವನು ಮತ್ತೆ ವ್ಯಸನಕ್ಕೆ ಒಳಗಾಗುತ್ತಾನೆ ಎಂಬ ಭಯ ಅವರಲ್ಲಿ ಇರುತ್ತದೆ. ಈ ಭಯ ಏನಾದರೂ ಇದ್ದರೆ ನಾವು ರೋಗಿಯನ್ನು 3ರಿಂದ 6 ತಿಂಗಳುಗಳವರೆಗೆ ಇಟ್ಟರೂ ಸಹ ಈ ಭಯ ಸಂಬಂಧಿಕರ ಮನಸ್ಸಿನಲ್ಲಿ ಉಳಿಯುತ್ತೆ. ಅಂದರೆ 3 ತಿಂಗಳು ಇಟ್ಟರೂ ಸಹ ಸಂಬಂಧಿಕರಿಗೆ 3 ತಿಂಗಳ ನಂತರ ಅವನು ಏನು ಮಾಡುತ್ತಾನೆ ಎಂಬ ಆತಂಕ ಇರುತ್ತದೆ. 4 ತಿಂಗಳ ನಂತರ ಅವನು ಏನು ಮಾಡ್ತಾನೆ ಎಂಬ ಪ್ರಶ್ನೆ ಬರುತ್ತೆ. ಇದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯವಿದೆ. 3 ತಿಂಗಳಿಂದ 4-6 ತಿಂಗಳುಗಳವರೆಗೆ ಇಡೋದಕ್ಕಿಂತ ನಾವು ರೋಗಿಗೆ 2 ಅಥವಾ 3 ಬಾರಿ ಅವಕಾಶ ನೀಡಬಹುದು. ಒಂದು ವೇಳೆ 30 ದಿನಗಳ ಚಿಕಿತ್ಸೆ ನೀಡಿದ ಮೇಲೆ ರೋಗಿಯನ್ನು ಡಿಸ್ಚಾರ್ಜ್ ಮಾಡಲಾಗುತ್ತದೆ ಮತ್ತು ರೋಗಿಗೆ ಇನ್ನೂ ಯಶಸ್ಸು ಸಿಗದೆ ಅವನು ಮತ್ತೆ ಮದ್ಯಪಾನ ಅಥವಾ ವ್ಯಸನಕ್ಕೆ ಹೋಗುತ್ತಾನೆ ಎಂದಾದರೆ ನಾವು ಅವನಿಗೆ 2ನೇ ಹಂತದ ಅಥವಾ 3ನೇ ಹಂತದ ಆಂಟಿ ಕ್ರೇವಿಂಗ್ ಔಷಧಿಯನ್ನು ಪ್ರಾರಂಭಿಸಬಹುದು. ಅದಕ್ಕಾಗಿಯೇ ರೋಗಿಯನ್ನು 3ರಿಂದ 6 ತಿಂಗಳುಗಳವರೆಗೆ ಇರಿಸೋದಕ್ಕಿಂತ ಅವನಿಗೆ 2 ಅಥವಾ 3 ಬಾರಿ ಅವಕಾಶ ನೀಡೋದು ಉತ್ತಮ. ಈಗ ರೋಗಿಯನ್ನು ದಾಖಲಿಸಿದ ನಂತರ ಮೊದಲ ಹಂತ ಇರುತ್ತೆ ಡಿಟಾಕ್ಸಿಫಿಕೇಷನ್ ಅಥವಾ ಸರ್ಚ್ ಥೆರಪಿ. ರೋಗಿಯನ್ನು ದಾಖಲಿಸಿದ ನಂತರ ನಾವು ತಕ್ಷಣವೇ ಎಲ್ಲ ರೂಟೀನ್ ಯೂನಿವರ್ಸಿಟಿ ಪರೀಕ್ಷೆಗಳು ಅಂದರೆ ರಕ್ತ ಪರೀಕ್ಷೆಗಳನ್ನು ಮಾಡ್ತೇವೆ. ಯಾವ್ಯಾವ ರಕ್ತ ಪರೀಕ್ಷೆಗಳನ್ನು ಮಾಡುತ್ತೇವೆ ಎಂದರೆ ಸಂಪೂರ್ಣ ರಕ್ತಗಣನೆ, ಲಿವರ್ ಕಾರ್ಯಪರೀಕ್ಷೆ, ಕಿಡ್ನಿ ಕಾರ್ಯಪರೀಕ್ಷೆ, ರಕ್ತ ಶರ್ಕರ, HIV, HPSAG ಇವುಗಳನ್ನು ಅಗತ್ಯವಿದ್ದಂತೆ ನಾವು ಮಾಡುತ್ತೇವೆ. ಕೆಲವು ರೋಗಿಗಳಲ್ಲಿ ನಾವು ಥೈರಾಯ್ಡ್ ಕಾರ್ಯಪರೀಕ್ಷೆ ಅಥವಾ ಹಾರ್ಮೋನಲ್ ಪರೀಕ್ಷೆಗಳನ್ನು ಕೂಡ ಅಗತ್ಯವಿದ್ದಾಗ ಮಾಡ್ತೀವಿ. ಕೆಲವು ರೋಗಿಗಳಲ್ಲಿ ದಾಖಲಾದ ನಂತರ ಸೋನೋಗ್ರಾಫಿ ಅಥವಾ ಚೆಸ್ಟ್ ಎಕ್ಸ್ರೇ ಮಾಡಲಾಗುತ್ತೆ. ಕೆಲವು ರೋಗಿಗಳಲ್ಲಿ ಇಕೋಕಾರ್ಡಿಯೋಗ್ರಾಫಿ ಮಾಡಬೇಕಾಗ್ತದೆ. ಈ ಎಲ್ಲ ರಕ್ತ ಪರೀಕ್ಷೆಗಳನ್ನು ನಾವು ಏಕೆ ಮಾಡ್ಕೋಬೇಡ ಅಂದರೆ ರೋಗಿಗೆ ಮದ್ಯಪಾನ ಸಂಬಂಧಿತ ವೈದ್ಯಕೀಯ ಸಮಸ್ಯೆಗಳಿವೆ ಅಥವಾ ಇಲ್ಲವೇ, ಅವನಿಗೆ ಈಗಾಗಲೇ ಬೇರೆ ಯಾವುದಾದ್ರೂ ರೋಗವಿದೆ ಎಂಬುದನ್ನು ಅಂದಾಜು ಮಾಡಲು ಈ ಎಲ್ಲ ರಕ್ತ ಪರೀಕ್ಷೆಗಳನ್ನು ಮಾಡಲಾಗ್ತದೆ.
ಇದಾದ ನಂತರ ನಾವು ವೈದ್ಯರ ಅಭಿಪ್ರಾಯವನ್ನು ಕೂಡ ಪಡೆಯುತ್ತೇವೆ. ಅಂದರೆ MD ಮೆಡಿಸಿನ್ ಆಗಿರಲಿ ಅಥವಾ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಆಗಿರಲಿ ಅಥವಾ ಶಸ್ತ್ರಚಿಕಿತ್ಸಕ ಆಗಿರಲಿ, ಅವರ ಅಗತ್ಯತೆಗಳ ಪ್ರಕಾರ ಅವರನ್ನು ನಾವು ಕರೆಯುತ್ತೇವೆ ಮತ್ತು ರೋಗದ ಬಗ್ಗೆ ಅವರ ಅಭಿಪ್ರಾಯವನ್ನು ಪಡೆಯುತ್ತೇವೆ. ಆಸ್ಪತ್ರೆಗೆ ದಾಖಲಾಗಿದ ನಂತರ ರೋಗಿಗೆ ಮದ್ಯಪಾನ ಸಂಬಂಧಿತ ಸಮಸ್ಯೆ ಇದ್ದರೆ, ಉದಾಹರಣೆಗೆ ಹೆಪಟೈಟಿಸ್ ಇರ್ಬೋದು, ಜಾಂಡೀಸ್ ಇರ್ಬೋದು, ಅಥವಾ ಪ್ಯಾಂಕ್ರಿಯಾಟೈಟಿಸ್ ಇರ್ಬೋದು, ಹೃದಯದ ಸಮಸ್ಯೆ ಇರ್ಬೋದು, ಅಂದರೆ ರಕ್ತದೊತ್ತಡದ ಸಮಸ್ಯೆ ಇರ್ಬೋದು. ಕೆಲವು ರೋಗಿಗಳಿಗೆ ಶುಗರ್ ಸಮಸ್ಯೆ ಇರ್ತದೆ, ನ್ಯೂರೋಪತಿ ಇದ್ದರೆ ಇಂಥ ವೈದ್ಯಕೀಯ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಚಿಕಿತ್ಸೆ ಪ್ರಾರಂಭಿಸಲು ನಾವು ವೈದ್ಯರ ಅಭಿಪ್ರಾಯವನ್ನು ಪಡಿತೀವಿ. ಕೆಲವು ರೋಗಿಗಳಲ್ಲಿ, ವಿಶೇಷವಾಗಿ ಗಂಭೀರ ಅವಲಂಬಿತ ರೋಗಿಗಳಲ್ಲಿ ಸಿರೋಸಿಸ್ ಇದ್ದರೆ, ಲಿವರ್ 3ನೇ ಹಂತದಲ್ಲಿದ್ದರೆ, ಇಂತಹ ರೋಗಿಗಳಲ್ಲಿ ರಕ್ತವಾಂತಿಯಾಗುವುದು ಅಥವಾ ಶೌಚದಲ್ಲಿ ರಕ್ತ ಬರುತ್ತಿರುವುದು, ಇದನ್ನು ಹೀಮಟೆಮೆಸಿಸ್ ಎಂದು ಕರೆಯುತ್ತಾರೆ. ಕಪ್ಪು ಬಣ್ಣದ ಮಲ, ಇದನ್ನು ಮಿಲೆನಾ ಎಂದು ಕರೆಯುತ್ತಾರೆ. ಇಂತಹ ರೋಗಿಗಳಲ್ಲಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅಭಿಪ್ರಾಯ ಪಡೆಯುವುದು ಅಗತ್ಯವಾಗುತ್ತೆ. ಅವಶ್ಯಕತೆ ಇದ್ದರೆ ನಾವು ಎಂಡೋಸ್ಕೋಪಿ ಮಾಡ್ತೇವೆ. ಕೆಲವು ರೋಗಿಗಳಲ್ಲಿ ಬ್ಯಾಂಡಿಂಗ್, ಅಂದರೆ ರೋಗಿಗೆ ಪೋರ್ಟಲ್ ಹೈಪರ್ಟೆನ್ಷನ್ನ ಬದಲಾವಣೆಗಳು ಇದ್ದರೆ, ಲಿವರ್ 3ನೇ ಹಂತದಲ್ಲಿದ್ದರೆ, ಇಂತಹ ರೋಗಿಗಳಲ್ಲಿ ಪೋರ್ಟಲ್ ಹೈಪರ್ಟೆನ್ಷನ್ನ ಬದಲಾವಣೆಗಳು ಅಂದರೆ ರಕ್ತವಾಂತಿಯಾಗುವುದು, ಶೌಚದಲ್ಲಿ ರಕ್ತ ಬರುತ್ತಿರುವುದು, ಇವುಗಳೆಲ್ಲ ಅಪಾಯವಾಗಿರುತ್ತವೆ. ಅದರಿಂದ ಇಂತಹ ರೋಗಿಗಳಲ್ಲಿ ಗ್ಯಾಸ್ಟ್ರೋಎಂಟರಾಲಜಿಸ್ಟರ ಅಭಿಪ್ರಾಯವನ್ನು ಪಡೆಯುವುದು ಬಹಳ ಅಗತ್ಯವಾಗಿದೆ. ಮತ್ತು ಒಂದು ಮುಖ್ಯವಾದ ಪರೀಕ್ಷೆ ಇದೆ, ಅದು ನಾವು ಎಲ್ಲ ರೋಗಿಗಳಿಗೂ ಮಾಡ್ತೇವೆ. ಅದು ನಾವು ಹೇಳ್ತೇವೆ, ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಹೃದಯದ ಸ್ಥಿತಿ ಹೇಗಿದೆ ಎಂಬುದನ್ನು ನಾವು ಅಂದಾಜು ಮಾಡ್ತೇವೆ. ಕೆಲವು ರೋಗಿಗಳಲ್ಲಿ ಅಗತ್ಯವಿದ್ದರೆ ನಾವು CT ಸ್ಕ್ಯಾನ್ ಅಥವಾ MRI ಕೂಡ ಮಾಡ್ತೇವೆ. ಈಗ ರೋಗಿಯನ್ನು ದಾಖಲಿಸಲಾಗಿದೆ, ನಂತರ ನಾವು ಯಾವ್ಯಾವ ಔಷಧಿಗಳನ್ನ ಬಳಸ್ತೇವೆ ಎಂಬುದನ್ನು ನಾನು ನಿಮಗೀಗ ಹೇಳ್ತೇನೆ. ನಾನು ಮೊದಲು ಹೇಳಿದ್ದೇನೆ, ಮೊದಲ ಹಂತವೇ ಡಿಟಾಕ್ಸಿಫಿಕೇಷನ್ ಹಂತ. ಡಿಟಾಕ್ಸಿಫಿಕೇಷನ್ನಲ್ಲಿ ರೋಗಿಯ ರಕ್ತದಲ್ಲಿರುವ ಮದ್ಯದ ಪ್ರಮಾಣವನ್ನು ನಾವು ಮೊದಲು ಕಡಿಮೆ ಮಾಡುತ್ತೇವೆ. ಅದನ್ನು ನಾವು ಹೇಗೆ ಕಡಿಮೆ ಮಾಡುತ್ತೇವೆ ಎಂಬುದನ್ನು ನೋಡೋಣ. ಅಂದರೆ ವಿಡ್ರಾವಲ್ ಮ್ಯಾನೇಜ್ಮೆಂಟ್ ಅಂದರೆ ರೋಗಿ ಮದ್ಯಪಾನವನ್ನು ನಿಲ್ಲಿಸಿದ ನಂತರ ಅವನಿಗೆ ಆಗುವ ತೊಂದರೆಗಳನ್ನು ನಿರ್ವಹಿಸುವುದು. ಹಾಗೆ ಕೈಗಳು ಕಂಪಿಸ್ತವೆ, ಭಯವಾಗ್ತದೆ, ಆತಂಕ ಉಂಟಾಗ್ತದೆ. ಕೆಲವೊಮ್ಮೆ ರೋಗಿಗಳಿಗೆ ಕಿವಿಯಲ್ಲಿ ಶಬ್ದ ಕೇಳಿಸ್ತದೆ, ಯಾರಿಗಾದರೂ ಫಿಟ್ ಬರ್ತದೆ, ಅದನ್ನು ನಾವು ಕನ್ವರ್ಜನ್ ಎಂದು ಕರೆಯುತ್ತೇವೆ. ನಿದ್ರೆ ಬರೋದಿಲ್ಲ, ಚಿಡಿ ಆಗ್ತಾನೆ. ಇವು ವಿದ್ರಾವಲ್ ಲಕ್ಷಣಗಳು. ಈ ವಿದ್ರಾವಲ್ ಲಕ್ಷಣಗಳು ಕಾಲಿಗಾರದು. ಅದಕ್ಕಾಗಿ ನಾವು ಸಬ್ಸ್ಟಿಟ್ಯೂಟ್ ಥೆರಪಿಯನ್ನು ಬಳಸ್ತೇವೆ. ಸಬ್ಸ್ಟಿಟ್ಯೂಟ್ ಥೆರಪಿಯಲ್ಲಿ ನಾವು ಅಂಥ ಡ್ರಗ್ಗಳನ್ನು ಬಳಸ್ತೇವೆ. ಅವು ರೋಗಿ ಮದ್ಯಪಾನ ಮಾಡಿದ ನಂತರ ಮೆದುಳಿನಲ್ಲಿ ಹೇಗೆ ಕೆಲಸ ಮಾಡುತ್ತವೋ ಹಾಗೆ ಕೆಲಸ ಮಾಡುವಂತೆ ವಿಭಿನ್ನ ರೀತಿಯ ಡ್ರಗ್ಗಳನ್ನು ನಾವು ಬಳಸ್ತೇವೆ. ಹೀಗಾಗಿ ನಾವು ಯಾವ ಡ್ರಗ್ಗಳನ್ನು ಬಳಸ್ತೇವೆ ಅಂದರೆ ಅವುಗಳನ್ನು ನಾವು ಬೆಂಜೋಡಯಾಜೆಪೈನ್ ಗುಂಪು ಎಂದು ಕರಿತೇವೆ. ಉದಾಹರಣೆಗೆ ಕ್ಲೋಡೈಸರ್ಪಾಕ್ಸೈಡ್, ಲೊರಾಜಪಾಮ್, ಅಲ್ಪ್ರಾಜೋಲಾಮ್, ಕ್ಲೋನಾಜಪಾಮ್, ಡಯಾಜಪಾಮ್ ಇತ್ಯಾದಿ ಎಲ್ಲ ರೀತಿಯ ಔಷಧಿಗಳನ್ನು ನಾವು ಬಳಸ್ತೀವಿ. ರೋಗಿಯ ಬಳಕೆಯ ಆವರ್ತಿ ಮತ್ತು ಪ್ರಮಾಣದ ಆಧಾರದ ಮೇಲೆ ನಾವು ಸಾಮಾನ್ಯ ಡೋಸನ್ನು ನಿರ್ಧರಿಸ್ತೇವೆ. ಕೆಲವು ರೋಗಿಗಳಲ್ಲಿ ವಿದ್ರಾವಲ್ ಲಕ್ಷಣಗಳು ಗಂಭೀರ ಹಂತದಲ್ಲಿಯೂ ಕಾಣಿಸ್ಬೋದು. ಅದನ್ನು ನಾವು ಡಿಲೀರಿಯಂ ಟ್ರೆಮರ್ಸ್ ಅಂತ ಕರೀತೇವೆ. ಅಂತಹ ರೋಗಿ ಸಂಪೂರ್ಣವಾಗಿ ಕಾಲ ಸ್ಥಳದಲ್ಲಿ ಗೊಂದಲಗೊಂಡಿರುತ್ತಾನೆ. ಅವನಿಗೆ ನಾನು ಎಲ್ಲಿದ್ದೇನೆ, ಯಾವ ಕಡೆ ಇದ್ದೇನೆ, ಯಾರ ಜೊತೆ ಇದ್ದೇನೆ, ಎಷ್ಟು ಗಂಟೆ ಆಯಿತು, ಸಮಯದ ಅರಿವು ಇರುತ್ತದೆ. ಹೀಗಿರೋ ರೋಗಿಯನ್ನು ನಾವು ಗಂಭೀರ ಡಿಲೀರಿಯಂನಲ್ಲಿದ್ದಾನೆ ಎಂದು ಹೇಳ್ತೇವೆ. ಹೀಗಿರುವ ಗಂಭೀರ ಡಿಲೀರಿಯಂ ರೋಗಿಗಳಿಗೆ ನಾವು ಇಂಜೆಕ್ಟಬಲ್ ಔಷಧಿಗಳನ್ನು ಪ್ರಾರಂಭಿಸ್ತೇವೆ. ಅವಶ್ಯಕತೆ ಇದ್ದಾಗ ಲೊರಾಜಪಮ್ ಅಥವಾ ಡಯಾಜಪಮ್ ಇಂಜೆಕ್ಷನ್ ನಿಲ್ಲುವುದು. ಕೆಲವು ರೋಗಿಗಳಿಗೆ ಕೆಲವೊಂದು ವೈದ್ಯರು IV ದ್ರವಗಳು, ಹೆಚ್ಚಿನ ಪ್ರಮಾಣದ ಥೈಮಿನ್ ಅಂದರೆ B1 ವಿಟಮಿನ್ 1000ರಿಂದ 1900 ಮಿಲಿಗ್ರಾಂಗಳವರೆಗೆ ಈ ಡೋಸನ್ನು ನಾವು ಪ್ರಾರಂಭಿಸುತ್ತೇವೆ. ಅಂದರೆ ವಿದ್ರಾವಲ್ ನಿರ್ವಹಣೆಯನ್ನು ನಾವು IV ದ್ರವಗಳು ಮತ್ತು ಸಾಫ್ಟ್ ಥೆರಪಿಯಿಂದ ಚಿಕಿತ್ಸೆ ರೂಪಿಸ್ತೇವೆ. ವಿದ್ರಾವಲ್ ನಿರ್ವಹಣೆ ಮಾಡುವಾಗ ಕೆಲವೊಮ್ಮೆ ರೋಗಿಗಳು ತೀವ್ರ ವಿದ್ರಾವಲ್ಗೆ ಹೋಗ್ತಾರೆ. ಉದಾಹರಣೆಗೆ ಅವರು ಡಿಲೀರಿಯಂ ಟ್ರೆಮೆನ್ಸ್ಗೆ ಹೋಗ್ತಾರೆ. ಅಂತಹ ರೋಗಿಗಳು ಸಹಕಾರಿಯಾಗಿರದೇ ಇದ್ದರೆ ಅವರನ್ನು ಕಟ್ಟಿ ಹಾಕಿ ಇರಿಸಬೇಕಾಗಬಹುದು. ಹಾಗಾದರೆ ನಮ್ಮ ನಿರ್ಮಲ್ ಡಿಟೆಕ್ಷನ್ ಸೆಂಟರ್ ಅಂದರೆ ನಿರ್ಮಲ್ ನಶಾಮುಕ್ತಿ ಕೇಂದ್ರದಲ್ಲಿ ನಾವು ಇಂತಹ ರೋಗಿಗಳನ್ನು HDU ಅಂದರೆ ಹೈ ಡಿಪೆಂಡೆನ್ಸಿ ಯೂನಿಟ್ ಅಥವಾ ICU ಅಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಇಡುತ್ತೇವೆ. ಇಂತಹ ರೋಗಿಗಳನ್ನು ನಿರಂತರವಾಗಿ ಮಾನಿಟರ್ ಮಾಡುವುದು ಅಗತ್ಯವಾಗಿರುತ್ತದೆ. ಉದಾಹರಣೆಗೆ ಪಲ್ಸ್, BP ಅಥವಾ ಆಕ್ಸಿಜನ್ ಸ್ಯಾಚುರೇಷನ್ ಇರ್ಬೋದು. ಕೆಲವು ರೋಗಿಗಳಲ್ಲಿ ಹೊಟ್ಟೆಯ ಗಾತ್ರ ಹೆಚ್ಚಾಗಿರ್ಬೋದು. ಅಂದರೆ ರೋಗಿಗೆ ತೀವ್ರ ಮದ್ಯಾಸಕ್ತಿ ಇದ್ದರೆ ಅಥವಾ ಸಿರೋಸಿಸ್ ಇದ್ದರೆ ಇಂತಹ ರೋಗಿಗಳ ಹೊಟ್ಟೆಯಲ್ಲಿ ನೀರು ಜಮೆಯಾಗಿರ್ತದೆ. ಹಾಗಾದರೆ ಈ ನೀರು ಹೆಚ್ಚುವ ಸಾಧ್ಯತೆ ಇದೆ. ಇದನ್ನು ಅಸೈಟಿಸ್ ಎಂದು ಕರೆಯುತ್ತಾರೆ. ಹಾಗಾದರೆ ಇಂಥ ರೋಗಿಗಳಲ್ಲಿ ಹೊಟ್ಟೆಯ ಗಾತ್ರವನ್ನು ಗಮನದಲ್ಲಿಡಬೇಕಾಗ್ಬೋದು. ಈ ತೀವ್ರ ಡೀಲರ್ ಟ್ರೆಮರ್ ರೋಗಿಯಲ್ಲಿ ಎಷ್ಟು ಗಂಟೆಗಳವರೆಗೆ ಕಾಣಿಸಬಹುದು ಎಂಬುದು.
ಈ ವಿಥ್ಡ್ರಾವಲ್ ಲಕ್ಷಣಗಳು ರೋಗಿಯಲ್ಲಿ ಮದ್ಯಪಾನ ನಿಲ್ಲಿಸಿದ ನಂತರ 6 ಗಂಟೆಯಿಂದ 4 ದಿನಗಳವರೆಗೆ ಯಾವಾಗ ಬೇಕಾದರೂ ಕಾಣಿಸ್ಬೋದು. ಅಂದರೆ 6 ಗಂಟೆಯಿಂದ 96 ಗಂಟೆಗಳೊಳಗೆ ಯಾವಾಗ ಬೇಕಾದರೂ ಈ ವಿಥ್ಡ್ರಾವಲ್ ಲಕ್ಷಣಗಳು ಬರುವ ಸಾಧ್ಯತೆ ಇದೆ. ಕೆಲವು ರೋಗಿಗಳು ತೀವ್ರ ವಿಥ್ಡ್ರಾವಲ್ನಲ್ಲಿರುವವರು. ಇಂಥವರು 2 ರಿಂದ 3 ದಿನಗಳಲ್ಲಿ ಸ್ಥಿರಗೊಳ್ತಾರೆ. ಕೆಲವು ರೋಗಿಗಳಿಗೆ ಸ್ಥಿರಗೊಳ್ಳಲು 4 ರಿಂದ 6 ದಿನಗಳವರೆಗೆ ಬೇಕಾಗ್ಬೋದು. ಕೆಲವು ರೋಗಿಗಳಲ್ಲಿ ಇದನ್ನು ಎಕ್ಸ್ಟೆಂಡೆಡ್ ಡಿಲೀರಿಯಂ ಟ್ರೆಮರ್ಸ್ ಎಂದು ಕರೆಯುತ್ತಾರೆ. ಇಂಥ ರೋಗಿಗಳು 6 ರಿಂದ 8 ದಿನಗಳು ಅಥವಾ 12 ರಿಂದ 14 ದಿನಗಳವರೆಗೆ ವಿಥ್ಡ್ರಾವಲ್ನಲ್ಲೇ ಇರಬಹುದು. ಕೆಲವು ರೋಗಿಗಳಲ್ಲಿ ತೀವ್ರ ಡಿಲೀರಿಯಂ ಟ್ರೆಮರ್ಸ್ನಲ್ಲಿ ಮುಖ್ಯ ಲಕ್ಷಣಗಳು ಕಾಣಿಸ್ಬೋದು. ಅದನ್ನು ಹೆಲ್ಯೂಸಿನೇಷನ್ಸ್ ಎಂದು ಕರೀತಾರೆ. ಈ ಹೆಲ್ಯೂಸಿನೇಷನ್ಸ್ಗಳು ಶ್ರವಣ ಅಥವಾ ದೃಶ್ಯ ಹೆಲ್ಯೂಸಿನೇಷನ್ಸ್ ಆಗಿರಬಹುದು. ಆಡಿಟರಿ ಹೆಲ್ಯೂಸಿನೇಷನ್ಸ್ ಅಂದರೆ ರೋಗಿಗೆ ಕಿವಿಯಲ್ಲಿ ಯಾರೋ ಶಬ್ದ ಕೇಳಿಸ್ತಿದೆ, ಯಾರೋ ಕರೀತಿದ್ದಾರೆ, ಯಾರೋ ಹತ್ತಿರಕ್ಕೆ ಬನ್ನೆಂದು ಹೇಳುತ್ತಿದ್ದಾರೆ, ಇಂತಹ ಶಬ್ದಗಳು ಅವನಿಗೆ ಕೇಳಿಸ್ತವೆ. ಕೆಲವು ರೋಗಿಗಳಲ್ಲಿ ದೃಶ್ಯ ಹೆಲ್ಯೂಸಿನೇಷನ್ಸ್ ಎಂದರೆ ಕಣ್ಣು ಮುಂದೆ ಯಾವುದೋ ಚಿತ್ರಗಳು ಕಾಣಿಸುತ್ತೆ, ಕೆಲವು ವಸ್ತುಗಳು ಕಾಣಿಸುತ್ತೆ, ಕೆಲವು ಪ್ರಾಣಿಗಳ ಚಿತ್ರಗಳು ಕಾಣಿಸುತ್ತೆ. ಇದನ್ನು ನಾವು ದೃಶ್ಯ ಹೆಲ್ಯೂಸಿನೇಷನ್ಸ್ ಎಂದು ಕೂಡ ಕರೀಕ. ಅಥವಾ ಕೆಲವು ರೋಗಿಗಳಲ್ಲಿ ಇದನ್ನು ನಾವು ಲಿಲಿಪುಟಿಯನ್ ಹೆಲ್ಯೂಸಿನೇಷನ್ಸ್ ಎಂದು ಕೂಡ ಕರೀತೇವೆ. ಈಗ ವಿಥ್ಡ್ರಾವಲ್ ನಿರ್ವಹಣೆ ಯಶಸ್ವಿಯಾಗಿ ಆದ ನಂತರ ನಾವು ರೋಗಿಗೆ 2ನೇ ಹಂತದ ಚಿಕಿತ್ಸೆ ಅಥವಾ ಮೌಲ್ಯಮಾಪನ ಪ್ರಾರಂಭಿಸ್ತೇವೆ ಎಂದು ಹೇಳ್ಬೋದು. ಅದನ್ನು ಆರಂಭಿಸ್ತೇವೆ. ನಾನು ಈಗಾಗಲೇ ಹೇಳಿದ್ದೇನೆ, 50% ರೋಗಿಗಳು 2 ಮಾದಕ ವಸ್ತುಗಳಿಗೆ ಅವಲಂಬಿತರಾಗಿರ್ತಾರೆ. ಅಂಥ ರೋಗಿಗಳಿಗೆ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇರುತ್ತದೆ. ಹಾಗಾದರೆ ನಾವು 10 ರಿಂದ 15 ದಿನಗಳಲ್ಲಿ ಸಾಮಾನ್ಯ ರೋಗಿಗೆ ಪ್ರಶ್ನಾವಳಿ ನೀಡ್ತೀವಿ. ನಮ್ಮ ಬಳಿ 60 ರಿಂದ 70 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ನಾವು ರೋಗಿಗೆ ಬರೆಯಲು ಹೇಳ್ತೀವಿ. ಅದರಿಂದ ಅದರ ಆಧಾರದ ಮೇಲೆ ನಾವು ರೋಗಿಗೆ ಮಾನಸಿಕ ಕಾಯಿಲೆ ಇದೆಯಾ ಇಲ್ವೇ ಎಂದು ಮೌಲ್ಯಮಾಪನ ಪ್ರಾರಂಭಿಸ್ತೇವೆ. ರೋಗಿಯು ನೀಡಿದ ಎಲ್ಲ ಡೇಟಾ, ಉತ್ತರಗಳು ಮತ್ತು ಸಂಬಂಧಿತ ಮಾಹಿತಿಯ ಆಧಾರದ ಮೇಲೆ ರೋಗಿಯ ಯಾವುದೇ ಅಡಿಕ್ಷನ್ ಪ್ಯಾಟರ್ನ್, ಹಾಗೆ ತಂದೆಯ ಬಳಕೆಯ ಅವಧಿ, ಪ್ರಮಾಣ ಇತ್ಯಾದಿಗಳನ್ನು ಮೌಲ್ಯಮಾಪನ ಮಾಡಿದ ನಂತರ ನಾವು ರೋಗಿಗೆ ಮಾನಸಿಕ ಕಾಯಿಲೆ ಇದೆಯೇ ಇಲ್ಲವೇ ಎಂದು ನಿರ್ಧರಿಸುತ್ತೇವೆ. ಮಾನಸಿಕ ಕಾಯಿಲೆ ಸೌಮ್ಯ, ಮಧ್ಯಮ ಅಥವಾ ತೀವ್ರವಾಗಿರಬಹುದು. ಈ ಮಾನಸಿಕ ಕಾಯಿಲೆ ಅದು ಆಂಗ್ಸೈಟಿ, ಡಿಪ್ರೆಷನ್ ಆಗಿರ್ಬೋದು, ಅಥವಾ ಬೈಪೋಲಾರ್, ಮೂಡ್ ಡಿಸಾರ್ಡರ್, ಸ್ಕಿಜೋಫ್ರೀನಿಯಾ ಅಥವಾ ಬೇರೆ ಬೇರೆ ಮಾನಸಿಕ ಕಾಯಿಲೆಗಳಾಗಿರ್ಬೋದು. ಯಾವುದೇ ಮಾನಸಿಕ ಕಾಯಿಲೆ ಆದರೂ ಅದರ ಚಿಕಿತ್ಸೆ ಕೂಡ ಅಷ್ಟೇ ಮುಖ್ಯವಾಗಿದೆ. ಅದಾದ ನಂತರ ನಾವು ರೋಗಿಗೆ ಆ್ಯಂಟಿ ಕ್ರೇವಿಂಗ್ ಔಷಧಿಗಳನ್ನು ಪ್ರಾರಂಭಿಸ್ತೇವೆ. ಆ್ಯಂಟಿ ಕ್ರೇವಿಂಗ್ ಔಷಧಿಗಳು ಅಂದರೆ ಯಾವ ಔಷಧಿಗಳು? ಆ್ಯಂಟಿ ಕ್ರೇವಿಂಗ್ ಔಷಧಿಗಳನ್ನು ಪ್ರಾರಂಭಿಸಿದ ನಂತರ ರೋಗಿಯಲ್ಲಿ ಬಳಕೆಯ ಪ್ರಮಾಣ ಮತ್ತು ಅವಧಿ ಕಡಿಮೆ ಆಗ್ತದೆ. ಅವನಿಗೆ ಆ ನಶೆಯ ಅಥವಾ ಪದಾರ್ಥದ ಕ್ರೇವಿಂಗ್ ಕಡಿಮೆ ಆಗ್ತದೆ. ಅದನ್ನು ನಾವು ಆ್ಯಂಟಿ ಕ್ರೇವಿಂಗ್ ಔಷಧಿಗಳೆಂದು ಕರೆಯುತ್ತೆ. ಈಗ ಯಾವ್ಯಾವ ಆ್ಯಂಟಿ ಕ್ರೇವಿಂಗ್ ಔಷಧಿಗಳು ಇವೆ ಎಂದು ನೋಡೋಣ. ನಾವು ಸಾಮಾನ್ಯವಾಗಿ ರೋಗಿಗೆ ಚಿಕಿತ್ಸೆ ಪ್ರಾರಂಭಿಸುವಾಗ ಆ್ಯಂಟಿ ಕ್ರೇವಿಂಗ್ ಔಷಧಿಗಳಲ್ಲಿ ನಮ್ಮ ಮೊದಲ ಆಯ್ಕೆ ನೈಲ್ಟ್ರೆಕ್ಸೋನ್ ಆಗಿದೆ. ಕ್ಯಾಂಪ್ರೋಸೈಡ್ ಟ್ಯಾಬ್ಲೆಟ್, ಬ್ಯಾಕ್ಲೋಫೆನ್ ಅಥವಾ ಕಾರ್ಬಮೆಜಪಿನ್ ಹೀಗೆ ಅನೇಕ ಆ್ಯಂಟಿ ಕ್ರೇವಿಂಗ್ ಔಷಧಿಗಳಿವೆ. ಅವುಗಳನ್ನು ರೋಗಿಯ ಅಗತ್ಯಕ್ಕೆ ಅನುಗುಣವಾಗಿ ಪ್ರಾರಂಭಿಸಲಾಗುತ್ತೆ. ರೋಗಿ 2ನೇ ಅಥವಾ 3ನೇ ವಾರದಲ್ಲಿರುವಾಗ ನಾವು ಆ್ಯಂಟಿ ಕ್ರೇವಿಂಗ್ ಔಷಧಿಗಳನ್ನು ಪ್ರಾರಂಭಿಸ್ತೇವೆ. ಅದೇ ಸಮಯದಲ್ಲಿ ನಾವು ಮಾನಸಿಕ ಮೌಲ್ಯಮಾಪನವನ್ನು ಕೂಡ ಪ್ರಾರಂಭಿಸ್ತೇವೆ. ನಾನು ಮೊದಲೇ ಹೇಳಿದ್ದೀನಿ, 50% ರೋಗಿಗಳಲ್ಲಿ ಮಾನಸಿಕ ಸಮಸ್ಯೆಗಳಿರ್ಬೋದು. ಅದಕ್ಕಾಗಿ ನಾವು ಮಾನಸಿಕ ಪರೀಕ್ಷೆಗಳನ್ನು ಮಾಡಿಕೊಳ್ಳೆ. ಯಾವ್ಯಾವ ಮಾನಸಿಕ ಪರೀಕ್ಷೆಗಳಿರ್ತವೆ? ಉದಾಹರಣೆಗೆ ರೋಷ, EPQR, NSQ, MMPR ಇತ್ಯಾದಿ ವಿಭಿನ್ನ ಮಾನಸಿಕ ಪರೀಕ್ಷೆಗಳಿವೆ. ನಮ್ಮಲ್ಲಿ 10 ರಿಂದ 12 ಜನ ಮಾನಸಿಕ ತಜ್ಞರ ತಂಡ ಇದೆ. ಅವರೆಲ್ಲರೂ ಮೌಲ್ಯಮಾಪನ ಮಾಡ್ತಾರೆ. ಅವುಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ಕ ರೋಗಿಯ ಡೇಟಾ, ಸಂಬಂಧಿಕರ ಡೇಟಾ, ಮಾನಸಿಕ ಪರೀಕ್ಷೆಗಳ ಮಾಹಿತಿ ಇವುಗಳ ಆಧಾರದ ಮೇಲೆ ನಾವು ರೋಗಿಗೆ ಯಾವ ರೀತಿಯ ಮಾನಸಿಕ ಕಾಯಿಲೆ ಇದೆ ಎಂಬುದನ್ನು ನಿರ್ಧರಿಸಿ ಅದರ ಚಿಕಿತ್ಸೆ ಪ್ರಾರಂಭಿಸ್ತೇವೆ. ಮಾನಸಿಕ ಕಾಯಿಲೆಗಳು ಸೌಮ್ಯ, ಮಧ್ಯಮ ಅಥವಾ ತೀವ್ರ ಮಟ್ಟದವಾಗಿರ್ಬೋದು. ಸೌಮ್ಯ ಅಥವಾ ಮಧ್ಯಮ ಮಟ್ಟದ ಕಾಯಿಲೆ ಇದ್ದರೆ ನಾವು ಔಷಧ ಚಿಕಿತ್ಸೆ ಪ್ರಾರಂಭಿಸ್ತೇವೆ. ರೋಗಿಗೆ ಡಿಪ್ರೆಷನ್ ಇದ್ದರೆ ಆ್ಯಂಟಿ ಡಿಪ್ರೆಸೆಂಟ್ ಔಷಧಿಗಳನ್ನು ಪ್ರಾರಂಭಿಸ್ತಾರೆ. ಸೈಕೋಸಿಸ್ ಇದ್ದರೆ ಆ್ಯಂಟಿ ಸೈಕೋಟಿಕ್ ಔಷಧಿಗಳನ್ನು ಪ್ರಾರಂಭಿಸ್ತೇವೆ. ಮೂಡ್ ಡಿಸಾರ್ಡರ್ ಇದ್ದರೆ ಅದನ್ನು ಸುಧಾರಿಸಲು ಮೂಡ್ ಸ್ಟೆಬಿಲೈಸರ್ಗಳನ್ನು ಬಳಸ್ತೇವೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇದ್ದರೆ ಆ್ಯಂಟಿ ಅಬ್ಸೆಸಿವ್ ಔಷಧಿಗಳನ್ನು ಪ್ರಾರಂಭಿಸ್ತಾರೆ. ಅಂದರೆ ರೋಗಿಯ ಮಾನಸಿಕ ಕಾಯಿಲೆಗೆ ಅನುಗುಣವಾಗಿ ನಾವು ಔಷಧಿಗಳನ್ನು ಪ್ರಾರಂಭಿಸ್ತೇವೆ. ಮಾನಸಿಕ ಕಾಯಿಲೆ ಗಂಭೀರ ಮಟ್ಟದಲ್ಲಿದ್ದರೆ ಅಂಥ ರೋಗಿಗಳಲ್ಲಿ ನಾವು ಇಲೆಕ್ಟ್ರೋಥೆರಪಿ ಆಯ್ಕೆಯನ್ನು ಆರಿಸ್ತೇವೆ. ಅಂದರೆ ಡಿಪ್ರೆಷನ್ ಇದ್ದರೆ ಮತ್ತು ರೋಗಿಗೆ ಗಂಭೀರ ಆತ್ಮಹತ್ಯೆ ಯೋಚನೆಗಳು ಇದ್ದರೆ ಅಥವಾ ಸ್ಕಿಜೋಫ್ರೀನಿಯಾ ಅಥವಾ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಇದ್ದರೆ ಅಂಥ ರೋಗಿಗಳಲ್ಲಿ ನಾವು ಇಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಆಯ್ಕೆಯನ್ನು ಆರಿಸ್ತೀವಿ.
ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂದರೆ ರೋಗಿಗೆ ಅನಸ್ಥೀಷಿಯಾ ನೀಡಿ ರೋಗಿಯಲ್ಲಿ ಕನ್ವಲ್ಜನನ್ನು ಉಂಟು ಮಾಡ್ತಾರೆ. ಅದರ ಮೂಲಕ ರೋಗಿಯಲ್ಲಿ ಇರುವ ರಾಸಾಯನಿಕ ಅಸಮತೋಲನವನ್ನು ಸಾಮಾನ್ಯ ಮಟ್ಟಕ್ಕೆ ತರುವುದಕ್ಕಾಗಿ ಇದನ್ನು ಬಳಸಲಾಗುತ್ತದೆ. ಅಂದರೆ ಯಾವುದೇ ಮಾನಸಿಕ ಕಾಯಿಲೆಯಲ್ಲಿಯೂ ರಾಸಾಯನಿಕ ಮಟ್ಟ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮಟ್ಟ ಕಡಿಮೆ ಆಗಿರ್ಬೋದು ಅಥವಾ ಅಸ್ತವ್ಯಸ್ತವಾಗಿರ್ಬೋದು. ಅದಕ್ಕಾಗಿ ಎಲೆಕ್ಟ್ರೋಕನ್ವಲ್ಸಿವ್ ಮೂಲಕ ಈ ಮಟ್ಟವನ್ನು ಸಾಮಾನ್ಯವಾಗಿಡಲು ನಾವು ಪ್ರಯತ್ನಿಸ್ತೇವೆ. ಈ ECT ಅನ್ನು ನಾವು 6ರಿಂದ 8 ಬಾರಿ ನೀಡುವ ಯೋಚನೆ ಮಾಡ್ತೇವೆ. ಗಮನಿಸಿ, ಮದ್ಯಪಾನ ಅಥವಾ ಯಾವುದೇ ವ್ಯಸನದ ಚಿಕಿತ್ಸೆಗಾಗಿ ನಾವು ECTಯನ್ನು ಬಳಸೋದಿಲ್ಲ. ECTಯನ್ನು ನಾವು ವ್ಯಸನದ ಕಾಯಿಲೆ ಇರುವ ರೋಗಿಗಳಿಗೆ, ಅಂಥವರಲ್ಲಿ ಮನಸ್ಸಿನ ಕಾಯಿಲೆ ಇದ್ದರೆ ಮಾತ್ರ ಬಳಸ್ತೇವೆ. ಅದು ಮಧ್ಯಮದಿಂದ ಗಂಭೀರ ಮಟ್ಟದಲ್ಲಿದ್ದರೆ ಅಂಥ ರೋಗಿಗಳಲ್ಲಿ ಮಾನಸಿಕ ಕಾಯಿಲೆ ಚಿಕಿತ್ಸೆಗಾಗಿ ನಾವು ECTಯನ್ನು ಬಳಸ್ತೇವೆ. ಈಗ ರೋಗಿಯ ಮಾನಸಿಕ ಕಾಯಿಲೆ ಮೌಲ್ಯಮಾಪನ ಆಗಿ ನಾವು ಅವನಿಗೆ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಕೂಡ ಆರಂಭಿಸಿದ್ದೇವೆ. ಅದಾದಮೇಲೆ ಕಳೆದ ವಾರ ಅಥವಾ ನಾವು ಹೇಳ್ಬೋದು 18ರಿಂದ 21 ದಿನಗಳ ಅವಧಿಯಲ್ಲಿ ನಾವು ರೋಗಿಗೆ ಅವರ್ಜನ್ ಥೆರಪಿ ಯೋಜನೆ ಮಾಡ್ತೇವೆ, ಅಥವಾ ಇದನ್ನು ಆಂಟಿ ಅಬ್ಯೂಸ್ ಥೆರಪಿ ಎಂದು ಕರೀತಾರೆ. ಆಂಟಿ ಅಬ್ಯೂಸ್ ಥೆರಪಿ ಅಥವಾ ಅವರ್ಜನ್ ಥೆರಪಿಯಲ್ಲಿ ನಾವು ರೋಗಿಗೆ ಒಂದು ರೀತಿಯ ಔಷಧಿಯನ್ನು ಆರಂಭಿಸ್ತೇವೆ. ಆ ಔಷಧಿ ಆರಂಭಿಸಿದ ನಂತರ ರೋಗಿ ಮದ್ಯಪಾನ ಅಥವಾ ನಶೆ ಮಾಡಿದರೆ ಅವನಿಗೆ ತೊಂದರೆ ಆಗಬೇಕು. ಇದರಲ್ಲಿ ನಾವು ಡೈಸಲ್ಫಿರಾಮ್ ಎಂಬ ಔಷಧಿಯನ್ನು ಬಳಸ್ತೀವಿ. ಈ ಔಷಧಿ ನೀಡಿದ ನಂತರ ರೋಗಿಗೆ ತಕ್ಷಣ ಯಾವುದೇ ಪ್ರತಿಕ್ರಿಯೆ ಆಗೋದಿಲ್ಲ. ಈ ಔಷಧಿಯನ್ನು ಆರಂಭಿಸಿದ ನಂತರ ರೋಗಿ ಅದರ ಮೇಲೆ ಮದ್ಯಪಾನ ಮಾಡಿದರೆ ಪ್ರತಿಕ್ರಿಯೆ ಉಂಟಾಗುತ್ತದೆ. ಅದನ್ನು ನಾವು ಡೈಸಲ್ಫಿರಾಮ್ ಎಥನಾಲ್ ಪ್ರತಿಕ್ರಿಯೆ ಅಥವಾ ಸ್ಪಲ್ಥನಾಲ್ ಪ್ರತಿಕ್ರಿಯೆ ಎಂದು ಕರೆಯುತ್ತೇವೆ. ಈ ಪ್ರತಿಕ್ರಿಯೆ ಕಡಿಮೆ ಮಟ್ಟದಿಂದ ಹೆಚ್ಚು ಮಟ್ಟದವರೆಗೆ ಇರಬಹುದು. ಅಂದರೆ ಸೌಮ್ಯದಿಂದ ಗಂಭೀರ ಮಟ್ಟದ ಪ್ರತಿಕ್ರಿಯೆ ಕಾಣಿಸಬಹುದು. ಪ್ರತಿಕ್ರಿಯೆ ಏನಾಗ್ತದೆ ಎಂಬುದು, ಹಾಗಾದರೆ ರೋಗಿಗೆ ಈ ಔಷಧಿ ಆರಂಭಿಸಿದ ಮೇಲೆ ಅವನು ಮದ್ಯಪಾನ ಮಾಡಿದರೆ ಅವನಿಗೆ ಪ್ರತಿಕ್ರಿಯೆ ಉಂಟಾಗುತ್ತದೆ. ಯಾವ ಪ್ರತಿಕ್ರಿಯೆ ಆದಾಗ ದೇಹ ಕೆಂಪಾಗುವುದು, ವಾಂತಿ ಆಗುವಂತೆ ಅನಿಸುವುದು, ಚರ್ಮದ ಮೇಲೆ ರಾಶ್ ಬರುತ್ತದೆ, ರಕ್ತವಾಂತಿ ಆಗುವುದು, ವಾಕರಿಕೆ ಆಗುವುದು. ಕೆಲವು ರೋಗಿಗಳಲ್ಲಿ ಹೃದಯಾಘಾತವೂ ಆಗ್ಬೋದು, ಕೆಲವರಿಗೆ ಉಸಿರಾಟದ ತೊಂದರೆ ಉಂಟಾಗ್ಬೋದು, ಕುಸಿತ ಆಗ್ಬೋದು, ಜೀವಕ್ಕೆ ಅಪಾಯವೂ ಇರ್ಬೋದು. ಹಾಗಾಗಿ ಈ ಪ್ರತಿಕ್ರಿಯೆ ಕಡಿಮೆ ಮಟ್ಟದಿಂದ ಹೆಚ್ಚು ಮಟ್ಟದವರೆಗೆ ಕಾಣಿಸಬಹುದು. ಈ ಆಂಟಿಬಸ್ ಥೆರಪಿಯಲ್ಲಿ ಸಂಬಂಧಿಕರು ಗಮನದಲ್ಲಿ ಇಡಬೇಕಾದದೆಂದರೆ ಈ ಔಷಧಿ ಆರಂಭಿಸಿದ ನಂತರ ಪ್ರತಿಕ್ರಿಯೆ ಆಗಬಾರ್ದು. ಅದರ ಮೇಲೆ ನಶೆ ಮಾಡಿದರೆ ಮಾತ್ರ ಪ್ರತಿಕ್ರಿಯೆ ಉಂಟಾಗ್ತಾರೆ. ಕೆಲವು ಸಂಬಂಧಿಕರು ಅಥವಾ ರೋಗಿಗಳು ಈ ಪ್ರತಿಕ್ರಿಯೆಯಿಂದ ಭಯಪಟ್ಟು ನಮ್ಮ ರೋಗಿಗೆ ಜೀವಕ್ಕೆ ಅಪಾಯ ಇದೆ ಎಂದು ಈ ಔಷಧಿ ಬೇಡವೆಂದು ಹೇಳ್ತಾರೆ. ನೋಡಿ, ಇದು ಶಿಕ್ಷೆ ಅಂತಿದೆ. ಅಂದರೆ ರೋಗಿಗೆ ನಶೆ ಮಾಡಿದರೆ ಅವನು ಶಿಕ್ಷೆ ಪಡಿಬೇಕು. ಹಾಗಾಗಿ ಇದು ನಶೆ ಬಿಡುವ ಅವಕಾಶ ನೋಡಿಗ. ಈ ಪ್ರತಿಕ್ರಿಯೆ ಹೆಚ್ಚು ಆಗ್ಬೋದು ಅಂತೇಳು. ಆದರೆ ನೀವು ಚಿಕಿತ್ಸೆ ಮಾಡದೇ ಇದ್ದರೂ ಸಹ ಈ ಸಿವಿಲ್ ಪ್ರತಿಕ್ರಿಯೆ, ಈ ಸಂಕೀರ್ಣತೆಗಳು ಮದ್ಯಪಾನದ ಕಾರಣದಿಂದಲೇ ಉಂಟಾಗ್ತವೆ. ಅಂದರೆ ಅಡಿಕ್ಷನ್ಗೆ ಸಂಬಂಧಿಸಿದ ಸಂಕೀರ್ಣತೆಗಳು, ದೈಹಿಕ ಸಂಕೀರ್ಣತೆಗಳು ಕಾಣಿಸಿಕೊಳ್ಳುತ್ತವೆ. ಅದಕ್ಕಾಗಿ ಸಂಬಂಧಿಕರು ಒಂದು ಬಲವಾದ ಹೆಜ್ಜೆ ಇಡಬೇಕು. ಯಾವ ಪರಿಸ್ಥಿತಿಯಲ್ಲಾದರೂ ರೋಗಿಗೆ ಔಷಧಿ ಪ್ರಾರಂಭಿಸಿದರೆ ಅದು ರೋಗಿಗೆಲೇ ಲಾಭಕರ. ನಮ್ಮ ಉದ್ದೇಶ ಒಳ್ಳೆಯದು, ಫಲಿತಾಂಶದ ಸಾಧ್ಯತೆ ಕೂಡ ಉತ್ತಮವಾಗಿದೆ. ಅದಕ್ಕಾಗಿ ಔಷಧಿ ಪ್ರಾರಂಭಿಸುವುದು ಉತ್ತಮವಾಗಿರುತ್ತದೆ. ಈ ಪ್ರತಿಕ್ರಿಯೆ ಬಗ್ಗೆ ಸಂಬಂಧಿಕರು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಎಂದರೆ ಪ್ರತಿಕ್ರಿಯೆ ಆಗಿದ್ದರೆ ಏನು ಮಾಡಬೇಕು ಎಂಬುದು. ಆಗ ನಾವು ಏನು ಮಾಡಬೇಕು? ಗಮನಿಸಿ, ರೋಗಿಗೆ ಈ ಔಷಧಿ ಪ್ರಾರಂಭಿಸಿದ ನಂತರ ಅವನು ಮದ್ಯಪಾನ ಮಾಡಿದರೆ ಪ್ರತಿಕ್ರಿಯೆ ಕಾಣಿಸ್ಕೊಳ್ಳೋಕೆ ಶುರುವಾಗ್ತದೆ. ಅದಕ್ಕೆ ನೀವು ತಕ್ಷಣವೇ ವೈದ್ಯ ಅಭಿಪ್ರಾಯ ಪಡಿಬೇಕು. ನೀವು ವೈದ್ಯರು ಅಂದರೆ MD ಮೆಡಿಸಿನ್ ಡಾಕ್ಟರ್ ಅಥವಾ ಕನ್ಸಲ್ಟೆಂಟ್ ಅವರ ಬಳಿ ಹೋಗಬಹುದು. ಅವರು ನೀಡುವ ಔಷಧಿ ಅಥವಾ ಇಂಜೆಕ್ಷನ್ನಿಂದ ಈ ಪ್ರತಿಕ್ರಿಯೆ ಕಡಿಮೆ ಆಗ್ಬೋದು. ನಾವು ನಿರ್ಮಲ್ ಆಸ್ಪತ್ರೆಯ ಪರವಾಗಿ ರೋಗಿಗೆ ಮತ್ತು ಸಂಬಂಧಿಕರಿಗೆ ಮಾಹಿತಿ ನೀಡ್ತೇವೆ. ಈ ಪ್ರತಿಕ್ರಿಯೆ ಉಂಟಾದ ನಂತರ ಕೆಲವು ಇಂಜೆಕ್ಷನ್ಗಳು, ಕೆಲವು ಔಷಧಿಗಳು ಇವೆ ಎಂದು. ಅವುಗಳನ್ನು ನೀಡಿದ ನಂತರವೂ ಪ್ರತಿಕ್ರಿಯೆ ಕಡಿಮೆ ಆಗ್ಬೋದು. ಆ ಪೇಪರ್ ಅಥವಾ ಆ ಮಾಹಿತಿಯನ್ನು ನೀವು ಹತ್ತಿರದ ವೈದ್ಯರಿಗೆ ತೋರಿಸಬಹುದು ಅಥವಾ ಕನ್ಸಲ್ಟೆಂಟ್ಗೆ ತೋರಿಸಬಹುದು. ಆ ಕನ್ಸಲ್ಟೆಂಟ್ ಲಭ್ಯವಿಲ್ಲದಿದ್ದರೆ ಸಾಮಾನ್ಯ ವೈದ್ಯರ ಸಹಾಯವನ್ನು ಕೂಡ ನೀವು ಪಡೆಯಬಹುದು. ಪ್ರತಿಕ್ರಿಯೆ ಹೆಚ್ಚು ಇದ್ದರೆ ನೀವು ಕನ್ಸಲ್ಟೆಂಟ್ನ ಸಲಹೆ ಪಡೆಯೋದು ಅಗತ್ಯವಾಗಿದೆ. ನೀವು ತಕ್ಷಣ ನಮ್ಮ ನಿರ್ಮಲ್ ಆಸ್ಪತ್ರೆಗೆ ಕೂಡ ಬರುವ ಸಾಧ್ಯತೆ ಇದೆ. ನಮ್ಮಲ್ಲಿ ಈ ಚಿಕಿತ್ಸೆ ಆಯ್ಕೆಗಳು ಲಭ್ಯವಿವೆ. ಯಾವಾಗಲಾದರೂ ಪ್ರತಿಕ್ರಿಯೆ ಆಗಿದ್ದರೆ ನೀವಿಲ್ಲಿ ಚಿಕಿತ್ಸೆ ಪಡಿಬೋದು ಅಥವಾ ಬೇರೆ ವೈದ್ಯರ ಸಹಾಯವನ್ನು ಕೂಡ ಪಡಿಬೋದು. ಈ ಪ್ರತಿಕ್ರಿಯೆಯಿಂದ ಹೊರಬಂದ ನಂತರ ನೀವು ತಕ್ಷಣ ನಮ್ಮ ಸಹಾಯವನ್ನು ಪಡಿಬೇಕು. ಏಕೆಂದರೆ ನೋಡಿ, ನಾವು ರೋಗಿಗೆ ಔಷಧಿ ಪ್ರಾರಂಭಿಸಿದ್ದೇವೆ ಮತ್ತು ಇನ್ನೂ ಅವನು ಕುಡಿಯುತ್ತಿದ್ದಾನೆ ಅಂದರೆ ಅವನಲ್ಲಿಯೂ ಕ್ರೇವಿಂಗ್ ಉಳಿದಿದೆ ಎಂಬ ಅರ್ಥ.
ಹಾಗಾದರೆ ನಮಗೆ 2ನೇ ಹಂತದ ಆ್ಯಂಟಿ ಕ್ರೇವಿಂಗ್ ಡ್ರಗ್ಸ್ ಅಥವಾ 3ನೇ 4ನೇ ಹಂತದ ಆ್ಯಂಟಿ ಕ್ರೇವಿಂಗ್ ಡ್ರಗ್ಸ್ ಪ್ರಾರಂಭಿಸಬೇಕಾಗ್ಬೋದು. ಆದ್ದರಿಂದ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ರೋಗಿಗೆ ಪ್ರತಿಕ್ರಿಯೆ ಆಗುತ್ತದೆ. ಅಂದರೆ ಕ್ರೇವಿಂಗ್ನ ಕಾರಣದಿಂದ ಕುಡಿಯುತ್ತಾನೆ ಅಂದರೆ ಅವನಿಗೆ ಮತ್ತೆ 2ನೇ ಅಥವಾ 3ನೇ ಹಂತದ ಆ್ಯಂಟಿ ಕ್ರೇವಿಂಗ್ ಡ್ರಗ್ಸ್ ನೀಡೋದು ಅಗತ್ಯ. ಆದ್ದರಿಂದ ಮನೋವೈದ್ಯರ ಅಭಿಪ್ರಾಯವನ್ನು ಮತ್ತೆ ಪಡೆಯುವುದು ಬಹಳ ಮುಖ್ಯ. ಹೀಗಾಗಿ ಡಿಟಾಕ್ಸಿಫಿಕೇಷನ್ ಅಂದರೆ ವಿತ್ಡ್ರಾವಲ್ ನಿರ್ವಹಣೆಯಲ್ಲಿ 1 ವಾರ, 2ನೇ ವಾರದಲ್ಲಿ ನಾವು ರೋಗಿಗೆ ಆ್ಯಂಟಿ ಕ್ರೇವಿಂಗ್ ಔಷಧಿಗಳನ್ನು ಪ್ರಾರಂಭಿಸುತ್ತೇವೆ. ಮನೋವೈದ್ಯಕೀಯ ಮೌಲ್ಯಮಾಪನವು ಮಾಡುತ್ತೇವೆ. ಸುಮಾರು 20 ದಿನಗಳು ಇದರಲ್ಲಿ ಹೋಗ್ತವೆ. ಅದಾದಮೇಲೆ ರೋಗಿಗೆ ವೈದ್ಯಕೀಯ ಸಂಕೀರ್ಣತೆಗಳಿದ್ದರೆ ಅಂದರೆ ಸಿರೋಸಿಸ್ ಇದೆ, ಪಿತ್ತಜ್ವರ ಹೆಚ್ಚಿದೆ, ಹೆಪಟೈಟಿಸ್ ಅಥವಾ ನ್ಯೂರೋಪತಿ ಇದೆ ಅಥವಾ ಮನೋವೈದ್ಯಕೀಯ ಸಮಸ್ಯೆಗಳು ಗಂಭೀರ ಮಟ್ಟದಲ್ಲಿದ್ದರೆ ಇಂಥ ರೋಗಿಗಳಿಗೆ 8ರಿಂದ 10 ದಿನಗಳು ಹೆಚ್ಚಾಗಿ ಬೇಕಾಗ್ಬೋದು. ಅದಕ್ಕಾಗಿ ರೋಗಿಯ ಚಿಕಿತ್ಸೆ 21ರಿಂದ 30 ದಿನಗಳಲ್ಲಿ. ಈ ಎಲ್ಲ ಚಿಕಿತ್ಸೆಗಳನ್ನು ನೀಡಲು ಇಷ್ಟು ಸಮಯ ಬೇಕಾಗಬಹುದು. ಇದಾದಮೇಲೆ ನಾವು ರೋಗಿಯ ಪ್ರೇರಣೆಯನ್ನು ಮೌಲ್ಯಮಾಪನ ಮಾಡ್ತೇವೆ. ರೋಗಿಗೆ ಸಹಕಾರವಿದೆ, ರೋಗಿಯಲ್ಲಿ ಸುಧಾರಣೆ ಕಾಣಿಸ್ತಿವೆ ಎಂದಾದರೆ ನಾವು ನಂತರ ಅಂದರೆ 3ನೇ ವಾರ ಅಥವಾ 4ನೇ ವಾರದಲ್ಲಿ ರೋಗಿಯ ಸಂಬಂಧಿಕರೊಂದಿಗೆ ಸಂದರ್ಶನವನ್ನು ನಡೆಸ್ತೇವೆ. ಮಾನಸಿಕ ತಜ್ಞರು, ವೈದ್ಯರು, ಸಂಬಂಧಿಕರು ಮತ್ತು ರೋಗಿ ಒಟ್ಟಿಗೆ ಕೂತು ರೋಗಿಯ ಮೌಲ್ಯಮಾಪನವನ್ನು ಮಾಡ್ತಾರೆ. ರೋಗಿಗೆ ಒಳನೋಟ ಇದೆ ಅಂದರೆ ಅವನು ಈ ರೋಗದ ಬಗ್ಗೆ ಸಂಪೂರ್ಣ ಅರಿವು ಹೊಂದಿದ್ದಾನೆ ಎಂದಾದರೆ ಅಂಥ ರೋಗಿಗೆ ಡಿಸ್ಚಾರ್ಜ್ ನೀಡುವ ಯೋಜನೆಯನ್ನು ನಾವು ಮಾಡ್ತೀವಿ. ಡಿಸ್ಚಾರ್ಜ್ ನೀಡಿದ ನಂತರ ನಾವು ಕನಿಷ್ಠ 1.5 ವರ್ಷದಿಂದ 2 ವರ್ಷಗಳವರೆಗೆ ಚಿಕಿತ್ಸೆ ಮುಂದುವರಿಸಲು ಸಲಹೆ ನೀಡುತ್ತೇವೆ. ಏಕೆ ನೋಡಿ, ಮೆದುಳಿನಲ್ಲಿರುವ ಪ್ಲೆಜರ್ ಸೆಂಟರ್ ಅಂದರೆ ನಶೆಯ ಆಸೆ ನಮ್ಮ ಮೆದುಳಿನಲ್ಲಿ 10 ತಿಂಗಳುಗಳಿಂದ 12 ತಿಂಗಳುಗಳವರೆಗೆ ಉಳಿಬಹುದು. ಅದಕ್ಕಾಗಿಯೇ ಈ ನೆನಪುಗಳು ಸಂಪೂರ್ಣವಾಗಿ ಹೋಗಿಬಿಡಲು ಚಿಕಿತ್ಸೆ 1 ವರ್ಷಕ್ಕಿಂತ ಹೆಚ್ಚು ಕಾಲ ನಡೆಯೋದು ಅಗತ್ಯವಾಗುತ್ತವೆ. ರೋಗಿಯನ್ನು ಡಿಸ್ಚಾರ್ಜ್ ಮಾಡಿದ ನಂತರ ಪ್ರಾರಂಭದಲ್ಲಿ ನಾವು ಅವನನ್ನು ವಾರಕ್ಕೊಮ್ಮೆ ಅಥವಾ 10 ದಿನಕ್ಕೊಮ್ಮೆ ಫಾಲೋಅಪ್ಗೆ ಕರೆಕೊಳ್ಳುತ್ತೇವೆ. ಪ್ರಾರಂಭದಲ್ಲಿ 1 ತಿಂಗಳಾದ ಮೇಲೆ ರೋಗಿಯನ್ನು ನಾವು 15 ದಿನ ಅಥವಾ 20 ದಿನಗಳ ನಂತರ ಕರ್ಕೊಳ್ತೇವೆ. ಒಮ್ಮೆ ರೋಗಿಗೆ ಆತ್ಮವಿಶ್ವಾಸ ಬಂದಿದೆ ಮತ್ತು ರೋಗಿಯು ಸಂಪೂರ್ಣವಾಗಿ ಮದ್ಯಪಾನವನ್ನು ಬಿಟ್ಟಿದ್ದಾನೆ, ಅಂಥ ರೋಗಿಯನ್ನು ನಾವು ತಿಂಗಳಿಗೊಮ್ಮೆ ಕರ್ಕೊಳ್ತೀವಿ. ಹೀಗಾಗಿ 2 ಅಥವಾ 3 ತಿಂಗಳ ನಂತರ ರೋಗಿಯ ಔಷಧಿ 50% ಕಡಿಮೆ ಆಗ್ತದೆ. ಹೀಗಾಗಿ ನಾವು ನಿರಂತರವಾಗಿ ಫಾಲೋಅಪ್ಪನ್ನು ಕನಿಷ್ಠ 1 ವರ್ಷವರೆಗೆ ಮುಂದುವರಿಸೋದು ಅಗತ್ಯ. ಕೆಲವು ರೋಗಿಗಳಲ್ಲಿ 1-2 ವರ್ಷಗಳವರೆಗೆ ಔಷಧಿಯನ್ನು ಮುಂದುವರಿಸೋದು ಅಗತ್ಯವಾಗಬಹುದು. ಹೀಗಾಗಿ ನೀವು ನೋಡಿದಂತೆ ನಿರ್ಮಲ್ ಡಿ ಅಡಿಕ್ಷನ್ ಸೆಂಟರ್ ಅಥವಾ ನಿರ್ಮಲ್ ನಶಾಮುಕ್ತಿ ಕೇಂದ್ರದಲ್ಲಿ ಹೇಗೆ ಚಿಕಿತ್ಸೆ ನೀಡಲಾಗುತ್ತದೆ, ಮಾನಸಿಕ ಕಾಯಿಲೆಯಾದರೂ ಅಥವಾ ನಶೆಯ ಯಾವುದೇ ಕಾಯಿಲೆಯಾದರೂ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಅದಕ್ಕಾಗಿ ನೀವು ನಮ್ಮ ವೆಬ್ಸೈಟ್ www.nirmalvasasamudrakendra.com ಅನ್ನು ಭೇಟಿ ಮಾಡಬಹುದು. ನಮ್ಮ ಚಾನೆಲ್ ನಿರ್ಮಲ್ ಹಾಸ್ಪಿಟಲ್ ಮಿರಜ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೆಳಗಿನ 2ನೇ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಆಗಾಗಲೇ ನಮಸ್ಕಾರ.